ನೋಡುಗರೆ, ನಿಮ್ಮನ್ನು ಅಕ್ಷರಶಃ ದೃಶ್ಯಕಾವ್ಯದಂಥ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಪಶ್ಚಿಮ ಘಟ್ಟದ ಕಾಡಿನೊಳಗಿನ ಲೋಕ. ಹೊರ ಪ್ರಪಂಚದಿಂದ ದೂರ, ಬಲು ದೂರ. ಶೃಂಗೇರಿ ಹರಿಹರಪುರದಿಂದ ಒಂದಷ್ಟು ದೂರ ಕೊಪ್ಪದ ರಸ್ತೆಯಲ್ಲಿ ಪ್ರಯಾಣಿಸಿದರೆ ಈ ಕೆಲೆಗಳಲ್ಲಿ ತುಂಗಾ ತೀರದ ಕಾಡು. ಕಾಡಿನೊಳಗೊಂದು ಅರ್ಧ ಎಕರೆಯಲ್ಲಿ ಹರಡಿರೋ ದೊಡ್ಡ ಅಗ್ರಹಾರ. ಹಿಂದುಗಡೆ ತೋಟದ ತುದಿಯಲ್ಲಿ ಸೆಳವಿನಿಂದ ಹರಿಯೋ ತುಂಗಾ ನದಿ. ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ಗಗನ ಚುಂಬಿಸುವ ಪಶ್ಚಿಮ ಘಟ್ಟ ಶಿಖರಾಗ್ರ. ಅದರ ಮಡಿಲಲ್ಲಿ ಮರದ ಅರಮನೆಯೇನು ಎಂಬ ಭ್ರಮೆ ಹುಟ್ಟಿಸೋ ಅಗ್ರಹಾರ. ಇದು ಶೃಂಗೇರಿ ಕೊಪ್ಪ ತಾಲೂಕಿನ ಗಡಿಯಲ್ಲಿರೋ ವಿಶ್ವನಾಥಪುರ ಅಗ್ರಹಾರ. ಈ ಅಗ್ರಹಾರದಲ್ಲಿ ನೆಲೆಸಿರೋ ದುರ್ಗಾ ಪರಮೇಶ್ವರಿ ದೇವಿಯ ಗುಡಿಯ ಬಾಗಿಲು ನವರಾತ್ರಿಗೆ ಮಾತ್ರ ತೆರೆಯುತ್ತೆ. ಇಲ್ಲಿ ಮದುವೆ ಆಗದೆ ಇರೋರಿಗೆ ಹರಕೆ ಹೇಳ್ಕೊಂಡ್ರೆ ವರ್ಷದಲ್ಲೇ ಮದುವೆ ಆಗುತ್ತೆ ಅನ್ನೋ ಪ್ರತೀತಿ ಉಂಟು. ಹರಕೆಗೆ ನವರಾತ್ರಿಯಲ್ಲೇ ಹೋಗ್ಬೇಕಾ, ವರ್ಷದಲ್ಲಿ ಯಾವಾಗ ಬೇಕಾದರೂ ಹೋಗಬಹುದಾ? ಆಮೇಲೆ ಹೇಳ್ತೀವಿ. ತುಂಗಾ ತೀರದ ದಡಗಳಲ್ಲಿ ಅಲ್ಲಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಹಲವು ಅಗ್ರಹಾರಗಳು ಸ್ಥಾಪಿಸಲ್ಪಟ್ಟಿದ್ವು ಅನ್ನುತ್ತೆ ಇತಿಹಾಸ. ಪ್ರತಿ ಅಗ್ರಹಾರವೂ ಒಂದೊಂದು ವಿಶ್ವವಿದ್ಯಾಲಯದಂತೆ ಇತ್ತು. ವೇದಪಾಠಗಳು, ನ್ಯಾಯದಾನಗಳು ನಿರಂತರ ನಡೆಯುತ್ತಿದ್ವು. ಅಗ್ರಹಾರಕ್ಕೊಬ್ಬರು ಮುಖ್ಯಸ್ಥರಿರುತ್ತಿದ್ರು. ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು, ಆದಾಯ ಖರ್ಚು ನಿರ್ವಹಣೆ ವ್ಯವಸ್ಥಿತವಾಗಿ ನಡೆಯುತ್ತಿದ್ವು. ಹೆಚ್ಚಾಗಿ ವಿಜಯನಗರದ ಸಾಮಂತ ಅರಸರು ಇಂತಹ ಅಗ್ರಹಾರವನ್ನು ಪೋಷಿಸಿದವರು. ಆಗೆಲ್ಲ ತುಂಗಾ ತೀರದಲ್ಲಿ ಅಲ್ಲಿಂದಿಲ್ಲಿವರೆಗೂ 50-60 ಅಗ್ರಹಾರಗಳಿದ್ವಂತೆ. ಕಾರ್ಕಳದ ರಾಣಿ ಅತ್ತಿಮಬ್ಬೆ ಸಹ ಈ ವಿಶ್ವನಾಥಪುರ ಅಗ್ರಹಾರಕ್ಕೆ ಬರ್ತಿದ್ದಳಂತೆ. ಸಾಕಷ್ಟು ದಾನ ದತ್ತಿ ಕೊಟ್ಟಿದ್ದಳಂತೆ. ಈಗ ರಾಜರೂ ಇಲ್ಲ, ಸಾಮಂತರೂ ಇಲ್ಲ. ಸರ್ಕಾರದ ತಸ್ತೀಕೂ ನಗಣ್ಯ. ಭೂ ಸುಧಾರಣೆ ಕಾಯ್ದೆ ಬಂದ ಮೇಲೆ ಅಗ್ರಹಾರಗಳ ಜಮೀನು ಉಳುವವರ ಪಾಲಾದವು. ನಿವಾಸಿಗಳು ಜೀವನೋಪಾಯ ಹುಡುಕಿಕೊಂಡು ಪರವೂರಿಗೆ ವಲಸೆ ಹೋದರು. ಅಗ್ರಹಾರಗಳು ಪಾಳು ಸುರಿಯತೊಡಗಿದವು. ಕೆಲವು ಕುಸಿದೇ ಹೋಗಿವೆ. ದಟ್ಟ ಕಾಡಿನ ನಡುವೆ ಶಿಥಿಲಾವಸ್ಥೆಯಲ್ಲಿರುವ ಈ ವಿಶ್ವನಾಥಪುರ ಅಗ್ರಹಾರದಲ್ಲೂ ಈಗ ವಾಸಿಸುತ್ತಿರೋರು ಇಬ್ಬರೇ, ಫಾಲಚಂದ್ರ ರಾಯರು ಹಾಗೂ ಅವರ ಪತ್ನಿ ಮಾತ್ರ. ರಾಯರೇ, ಈಗ ಇದು ಬಹಳ ಪ್ರಾಚೀನ ಅಂತ ಕೇಳಲ್ಪಟ್ಟೆ ಈ ದೇವಸ್ಥಾನ ಮತ್ತು ಈ ಅಗ್ರಹಾರ. ಮೊದಲದಾಗಿ ಅಗ್ರಹಾರ ಅನ್ನೋದು ಈ ಕಡೆ ತಾಲೂಕಲ್ಲೆಲ್ಲ ಬೇಕಾದಷ್ಟು ಇದೆಯಾ ಅಥವಾ ಇದೊಂದೇ? ತುಂಬಾ ಇದಾವೆ. ಆದ್ರೆ ಅಗ್ರಹಾರದ ಘನತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ದೇವಸ್ಥಾನ ಕೊಪ್ಪ ಮತ್ತು ಶೃಂಗೇರಿ ತಾಲೂಕಲ್ಲಿ ಇದು ಒಂದೇ ದೇವಸ್ಥಾನ ಉಳ್ಕೊಂಡಿದ್ದೀವಿ. ಅಂದ್ರೆ ಈ ಸ್ಕ್ವೇರ್ ಇದು ನಾವು ಬಹಳ ಕಷ್ಟಪಟ್ಟು ಇದು ಉಳಿಸೋಕೆ ಪ್ರಯತ್ನ ಪಡ್ತಾ ಇದೀವಿ. ವೇದ ಪಾಠಶಾಲೆ ಇಲ್ಲಿ ನಡೀತಾ ಇತ್ತು. ಇದು ಗುರುಕುಲ ಟೈಪ್ ಇರ್ತಾ ಇತ್ತು. 700ರಿಂದ 800 ವರ್ಷದ ಹಳೆಯ ಒಂದು ಇತಿಹಾಸ ಆಗಿರ್ತಕ್ಕಂಥ ಅಗ್ರಹಾರ ಇದು. ಮಣ್ಣಿನ ದೇವಸ್ಥಾನ 1700ವರೆಗೂ. ಆಮೇಲೆ ಇದನ್ನ ವಿಜಯನಗರದ ಅರಸರ ಕಾಲದಲ್ಲಿ ಇದು ರಿನೋವೇಷನ್ ಆಯಿತು, ಶಿಲಾಮಯ ಆಯಿತು ಈ ದೇವಸ್ಥಾನ. ನಮ್ಮ ಕುಟುಂಬದವರು ನನಗೆ ಗೊತ್ತಿದ್ದಂಗೆ ಒಂದು 500 ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕನಿಷ್ಠ ಅಂತ ಹೇಳಿದ್ರು ಇಲ್ಲಿ ಒಂದು 15-20 ಜನ ವೈದಿಕ ಕುಟುಂಬ ಇಲ್ಲಿ ವಾಸವಾಗಿತ್ತು. ಆ ಕಾರ್ಕಳದ ಮಹಾರಾಣಿ ಅತ್ತಿಮಬ್ಬೆ ಅನ್ನೋರು ಹಿಂದೆ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಯಾಣೋತ್ಸವ ನಡೆಸ್ತಾ ಇದ್ರು. ಮತ್ತು ಈ ಅಗ್ರಹಾರದ ವಿಶೇಷ ಏನಂದರೆ, ಈಗ ಈ ತುಳಸಿ ಘಟ್ಟ ಇದೆಯಲ್ಲ, ಏನಿದೆ ಇದು ಕೊಪ್ಪ ಮತ್ತು ಶೃಂಗೇರಿ ತಾಲೂಕಿನ ಗಡಿ. ಈಗ ಇಲ್ಲಿಂದ ಬಲಭಾಗದಲ್ಲಿ ಶೃಂಗೇರಿ ತಾಲೂಕಿಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಮನೆ ಟ್ಯಾಕ್ಸ್ ಕಂದಾಯಗಳಲ್ಲಿ. ಎಡಭಾಗಕ್ಕೆ ಕೊಪ್ಪ ತಾಲೂಕಿಗೆ ಕಟ್ತೀವಿ. ಅದೊಂದು ವಿಶೇಷ. ನನ್ನ ಅನುಭವದ ಪ್ರಕಾರ ಈ ಥರ ವಿಶೇಷವಾಗಿ 2 ಗಡಿಗೆ ಅಂಟಿರ್ತಕ್ಕಂಥ ದೇವಸ್ಥಾನ ಇಲ್ಲೆಲ್ಲೂ ಇಲ್ಲ. ಈಗ ಇದಕ್ಕೆ ಬೇರೆ ಯಾವುದೇ ಹಣ ಯಾವುದೇ ರೀತಿ ಬರ್ತಾ ಇಲ್ಲ. ಇದಕ್ಕೆ ಆ್ಯನಿಟಿ ಅನ್ನೋದು 346 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. 340 ವರ್ಷಕ್ಕೆ 340 ರೂಪಾಯಿ. ಇವತ್ತಿನ ಕಾಲದಲ್ಲಿ ಈ ದೇವಸ್ಥಾನ ನಡೆಸೋಕ್ಕಾಗಲಿ, ಅರ್ಚಕರಿಗಾಗಲಿ, ಯಾವುದಕ್ಕಾರ ಕೊಡೋದಕ್ಕಾಗಲಿ, ಒಂದು ಲೀಟ್ರ್ ಎಣ್ಣೆನೂ ತಗೊಳ್ಳೋದು ಕಷ್ಟ ಇದೆ ವ್ಯವಸ್ಥೆ. ವರ್ಷಕ್ಕೆ 346 ರೂಪಾಯಿ ಈ ದೇವಸ್ಥಾನ ಹೇಗೆ ನಡೆಸೋಕ್ಕಾಗುತ್ತೆ?
ಈ ಎಷ್ಟೋ ದೇವಸ್ಥಾನಗಳು ತಸ್ತಿಕನ್ನು ತಗೊಳ್ತಾ ಇಲ್ವಲ್ಲ, ಅದನ್ನ ಯಾಕೆ ತಗೊಳ್ತಾ ಇಲ್ಲ, ಅದ್ರ ಸಮಸ್ಯೆ ಏನು ಅನ್ನೋದು ಕೂಡ ಇವತ್ತು ಸರ್ಕಾರ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ ಇಲ್ಲ. ಏನಾಗುತ್ತೆ ಅಂದರೆ 346 ರೂಪಾಯಿ ಅಂತ ಹೇಳಿದ ಕೂಡಲೇ ಇದನ್ನು ತಗೊಳ್ಳೋದಕ್ಕೆ ಯಾರು ಹೋಗೋದು ಇಲ್ಲ. ಅದಕ್ಕೆ 106 ಸೈನ್ ಆಗ್ತವೆ. ನೀವೇ ಇಲ್ಲಿ ಪೂಜೆ ಮಾಡ್ತೀರಾ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಿದ್ದಾರೆ. ಇವರು ತಸ್ತಿಕೆ ಯಾಕೆ ತಗೊಳ್ತಾ ಇಲ್ಲ, ಪೂಜೆ ನಡೀತಿದೆ ಇಲ್ವಾ, ಇದು ಬಾಗಿಲು ಹಾಕಿದೆ ಇಲ್ವಾ ಅಂತ ನೋಡ್ಬೋದಲ್ಲ. ಒಂದು ಸ್ಥಳ ಪರಿಶೀಲನೆ ಮಾಡಿ ಮಹಾಜರು ಮಾಡ್ಬೋದಲ್ಲ. ಇಲ್ಲ ಪೂಜೆ ನಡೀತಿಲ್ಲ ಅಂತ ಬೇರೆ ಅರ್ಚಕರನ್ನ ನೇಮಿಸ್ಬೋದಲ್ಲ. ಯಾರು 346 ರೂಪಾಯಿ ಇಲ್ಲಿ ಬಂದು ಪೂಜೆ ಮಾಡ್ತಾರೆ? ಆಸ್ತಿ ಗೀಸ್ತಿ ಪ್ರತಿಯೊಂದು ಭೂಸುಧಾರಣೆ ಕಾಯ್ದೆ ಅನ್ವಯ ಹೊರಟೋಗಿದೆ. ಹೇಗೆ ನಡೆಸೋಕ್ಕಾಗುತ್ತೆ? ಆದರೆ ಈ ದೇವತಾ ಪೂಜೆಗಳು ನಿಲ್ಲಬಾರ್ದು, ಸದಾ ನಡೀತಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕುಟುಂಬದ ನನ್ನ ಸ್ವಂತ ಖರ್ಚಿನಲ್ಲಿ ಈ ದೇವಸ್ಥಾನ ನಡ್ತೀವಿ. ನನ್ನ ಹೆಂಡತಿ ಮಕ್ಳಿಗೆ ಊಟ ಹಾಕ್ತಿದ್ದೀನೋ ಗೊತ್ತಿಲ್ಲ, ದೇವರಿಗಂತೂ ಪೂಜೆ ನಿಲ್ಲಿಸ್ತಿಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಅಂದರೆ ನಾವು ನವರಾತ್ರಿ ದುರ್ಗಾ ಪರಮೇಶ್ವರಿ ಎಂಟೈರ್ ಕುಟುಂಬ, ನಮ್ಮ ಕುಟುಂಬದಲ್ಲಿ ಸಾಮಾನ್ಯ ಮುನ್ನ ಕನಿಷ್ಠ ಒಂದು 500 ಜನ ಇದ್ದೀವಿ. ನಾವು ನಡೆಸ್ತೀವಿ ದೇವಸ್ಥಾನ. ದಿನ 10 ದಿನನೂ ಅನ್ನದಾನ ಮಾಡ್ತೀವಿ ಕುಟುಂಬದವರೆಲ್ಲ ಸೇರಿ. ನವರಾತ್ರಿ ಭಾಳ ವಿಜೃಂಭಣೆಯಿಂದ ನಡೀತಿದೆ. ನಮ್ಮ ಮನೆ ನವರಾತ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಿಂದೆ ಈ ಅಮ್ಮನವರ ತವರು ಮನೆ ಸೌತ್ ಕೇಂದ್ರ ಅಂತ ಹೇಳ್ತಾರೆ. ಸೌತ್ ಕೇಂದ್ರ ಅಂದರೆ ಉಡುಪಿ ಆ ಕಡೆ ಮಂಗಳೂರೆಲ್ಲ ಸೌತ್ ಮನೆ. ಅವಾಗ ಹಿಂದೆ ಇಲ್ಲಿಗೆ ಬರ್ತಾಯಿದ್ರು ಸೌತ್ ಕೇಂದ್ರದವರು. ನವರಾತ್ರಿ ಇಲ್ಲಿ ಮುಗಿಸಿ ಶೃಂಗೇರಿಯಲ್ಲಿ ಭೂರಿ ದಕ್ಷಿಣೆ ಕೊಡ್ತಾಯಿದ್ರು ದಶಮಿ ದಿವಸ. ಆ ಭೂರಿ ದಕ್ಷಿಣೆ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಬಂದು ಊಟ ಮಾಡಿಕೊಂಡು 1 ದಿನ 2 ದಿನ ಇಲ್ಲಿ ಇದ್ದು ಸ್ಟೇ ಆಗಿ ಇಲ್ಲಿಂದ ಅವರು ಇದು ಶೃಂಗೇರಿಗೆ ಹೋಗ್ತಾಯಿದ್ರು ನವರಾತ್ರಿ. ನಿಜ ಹೇಳಬೇಕು ಅಂದರೆ ಮಠಕ್ಕಿಂತ ವೈಭವವಾಗಿ ನಡೀತಾ ಇತ್ತಂತೆ ಇಲ್ಲಿ. ಶೃಂಗೇರಿ ಶ್ರೀ ಮಠಕ್ಕಿಂತ ವೈಭವವಾಗಿ ನಡೀತಾ ಇತ್ತಂತೆ. ಚಂದ್ರಶೇಖರ್ ಭಾರತಿಗಳು ಬೈ ವಾಕ್ ಇಲ್ಲಿಗೆ ಬರ್ತಾಯಿದ್ರು. ಮಠದಿಂದ 346 ರೂಪಾಯಿ ನಮಗೆ ಅನುದಾನ ಕೊಡ್ತಾಯಿದ್ರು ವೇದ ಪಾಠಶಾಲೆ ನಡೆಸೋದಕ್ಕೋಸ್ಕರ. ಇದನ್ನು ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಿ, ಎಲ್ಲರಿಗೂ ಅನುಕೂಲ ಆಗುತ್ತೆ, ವಿದ್ಯಾಭ್ಯಾಸಗಳು ಕಲಿಯೋದಕ್ಕೋಸ್ಕರ ಮಠದಿಂದ ನಮ್ಗೆ ಅನುದಾನ ಕೊಡ್ತಾಯಿದ್ರು. ನಾನು ಹೇಳ್ತಾ ಇರೋದು 1750 1800 ಇಸ್ವಿಲಿ. ಮುಂದಿನ ತಲೆಮಾರಿನವ್ರು ಯಾರಾದರೂ ಪೂಜೆ ಕಲಿತು ಆ ಥರ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಏನಾದ್ರು ಸಂದರ್ಭ ಬಂದರೆ ಅದು ದೈವಿತ್ಯ, ನಾವೇನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಯಾರಿಗಾರು ಪರಿವರ್ತನೆ ಆಗ್ಬೋದು. ನನ್ನ ಮಗನಿಗೆ ಆಗ್ಬೋದು. ಯಾಕೆಂದರೆ ನಾನು ಹೊರಗಡೆ ಇದ್ದೆ. ಹೊರಗಡೆ ಇದ್ದು ನಾನು ಇದನ್ನು ಕನಸಲ್ಲಿ ಕೂಡ ಇದನ್ನು ಈ ಥರ ಮಾಡ್ತೀನಿ, ಇದನ್ನು ನಡೆಸ್ತೀನಿ, ಈ ಜಾಗಕ್ಕೆ ಹಂಗೊಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ನನ್ನ ಇದ್ರೂ ನನಗೆ ಗೊತ್ತಿರಲಿಲ್ಲ. ಆದರೆ ಈಗ ಆ ಅವಕಾಶ ಹೊರಗೆ ಬಂದು ನಾನು ಮಾಡ್ತಾಯಿದ್ದೀನಿ. ಹಾಗೆ ಮುಂದೊಂದು ದಿವಸ ನನ್ನ ಮಗ ಏನಾರು ವೇದ ಪಾಠಶಾಲೆ ಕಲಿತೀನಿ, ಇದನ್ನೇ ನಡ್ಸ್ಕೊಂಡು ಹೋಗ್ತೀನಪ್ಪ, ಕಂಟಿನ್ಯೂ ಮಾಡ್ಕೊತೀನಿ ಅಂದರೆ ಅದು ದಯವಿಟ್ಟು. ಈಗ ಅಗ್ರಹಾರಗಳು ಎಷ್ಟೋ ನಶಿಸಿ ಹೋಗಿದ್ದಾವೆ. ವೇದ ಪಠನ ಕೇಳ್ತಿರ್ಬೇಕು. ಬ್ರಾಹ್ಮಣರು ಯಾವಾಗಲೂ ಮಂತ್ರ ಪಠನ ಮಾಡ್ತಾ ಇರ್ಬೇಕು. ಇನ್ನು ನಮ್ಮಲ್ಲಿ ನೋಡಿ, ಉದಾಹರಣೆ ನಿಮ್ಗೆ ಇಲ್ಲಿ ಎಲ್ಲ ಮುಂಡಿಯ ಕಂಬ ಕಾಣ್ತಾ ಇದೆ ನೋಡಿದಿರಲ್ಲ. ಆ ಮುಂಡಿಯ ಕಂಬ ಬುಡದಲ್ಲಿ ಒಬ್ಬೊಬ್ರು ಪ್ರತಿದಿನ ಸಾಯಂಕಾಲ ಅನುಷ್ಠಾನ ಮಾಡ್ತಾ ಇದ್ರು. ಆಮೇಲೆ ಈಗ ವಿಶೇಷವಾಗಿ ಜ್ಯೇಷ್ಠ ಮಾಸ ಬಂತಂದ್ರೆ ಪ್ರತಿಯೊಂದು ಮುಂಡಿಯ ಕಂಬದ ಬುಡದಲ್ಲೂ ಈ ಜನಿವಾರದ ನೂಲನ್ನು ತೆಗೆಯೋದು, ಜನಿವಾರನ್ನು ಮಾಡೋದು, ಇದೆಲ್ಲ ಮಾಡ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಇರುವವರೆಗೂ ಪೊಲೀಸರು ಎಂಟ್ರಿಯೇ ಕೊಡ್ತಿರ್ಲಿಲ್ಲ. ನಾವು ಬಗೆಹರಿಸ್ತೀವಿ, ನೀವು ಯಾತಕ್ಕೆ ಬಂದ್ರಿ, ನಿಮಗೆ ಯಾಕೆ ಆ ಸಮಸ್ಯೆ, ಆ ರೀತಿ ನಡೆಸ್ಕೊಂಬಂದ್ರು. ನನಗಿನ್ನು ಮುಂದಿನ ಕಥೆ ಏನು, ನಾವು ಹುಟ್ಟಿದ ಮನೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಪೂಜೆ ನಿಂತೋಗುತ್ತಾ, ಏನಾಗುತ್ತೆ ಅನ್ನೋದೊಂದು ತುಂಬ ದುಃಖ ನನಗೆ. ಅದು ಈಗ ನೋಡಿ, ಅದು ಎದುರುಗಡೆ ಅಲ್ಲಿ ನ್ಯಾಯ ತೀರ್ಮಾನ ಆಗ್ತೈತೆ. ಅದು ಆರ್ಕಿಟೆಕ್ಟ್ ನನಗೆ ಗೊತ್ತಿರಲಿಲ್ಲ. ಆರ್ಕಿಟೆಕ್ಟ್ ಸ್ಟೂಡೆಂಟ್ ಬಂದ್ರಿ. ಆರ್ಕಿಟೆಕ್ಟ್ ಸ್ಟೂಡೆಂಟ್ ಬಂದಾಗ ಅವ್ರು ಆರ್ಕಿಟೆಕ್ಟ್ ಪ್ರಕಾರ ಇದನ್ನು ಸ್ಟಡಿ ಮಾಡಿದಾಗ ನೋಡಿ, ಇಲ್ಲಿ ಮಹಾಗಣಪತಿ ಮತ್ತು ಆಂಜನೇಯ ದೇವಸ್ಥಾನ ಇದೆ. ಪಶ್ಚಿಮ ಹೊಂಡ ಇದೆ, ಅಂದರೆ ತಗ್ಗಿರೋದಕ್ಕೋಸ್ಕರ ಮಹಾಗಣಪತಿ ರಾವಣನಿಂದ ಪೆಟ್ಟಿದ್ದಾನೆ, ಕೈಲಾಸ ಪರ್ವತ ಎತ್ತಿರ್ತಕ್ಕಂಥ. ಆಂಜನೇಯ ಸಂಜೀವಿನಿ ಪರ್ವತ ಎತ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇಲ್ಲಿ ಹಿಸ್ಸೆ ಪಂಚಾಯತಿಗಳು ಯಾವುದೇ ಸಮಸ್ಯೆ ಬಂದರೆ ಇಲ್ಲಿ ನಡೀತಾ ಇತ್ತು. ಗಾಳಿ ಒಪ್ಪರಿಗೆ ಅಂತ ಹೇಳ್ತಾರೆ. ಅದು ಅಲ್ಲಿ ಕೂತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಾರೆ. ಅಲ್ಲಾದ್ಮೇಲೆ ಹಾಗೆ ಆಗುತ್ತೆ, ಅದು ಫಿನಿಶ್ ಆಗಲೇಬೇಕದು. ಯಾವುದೇ ರೀತಿ ಗಲಾಟೆ ಈಗ ಹೌದು ಏನೂ ಆಗಬಾರ್ದು. ಇಲ್ಲಿ ನನಗೆ ಗೊತ್ತಿದ್ರ ಪ್ರಕಾರ 1968ನೇ ಇಸ್ವಿವರೆಗೂ ಯಾವುದೇ ಹಿಸ್ಸಾ ಪತ್ರ ಇದ್ದರೆ ನಮ್ಮ ತಂದೆ ಸ್ವಂತ ಬರಹದಲ್ಲಾಗಿರುತ್ತೆ. ವಿಶ್ವನಾಥಪುರ ಅಗ್ರಹಾರದೊಳಗಿನ ಪ್ರಮುಖ ದೇಗುಲಗಳು ಅಂದರೆ ಶ್ರೀ ವೆಂಕಟರಮಣ ಸ್ವಾಮಿ ಗುಡಿ ಹಾಗೂ ಶ್ರೀ ಗಂಗಾ ವಿಶ್ವೇಶ್ವರ ಗುಡಿ. ವಿಷ್ಣು ಹಾಗೂ ಶಿವನ ದೇಗುಲಗಳನ್ನು ಒಟ್ಟಿಗೆ ಕಟ್ಟೋದು ಬಹಳ ಅಪರೂಪ. ಭಸ್ಮಾಸುರನ ಉಪಟಳದಿಂದ ಶಿವನನ್ನು ವಿಷ್ಣು ಬಚಾವು ಮಾಡಿದ ಸ್ಥಳ ಪುರಾಣ ಇದಕ್ಕಿದೆ. ಅಕ್ಕಪಕ್ಕ ಇದ್ದರೂ ವೆಂಕಟರಮಣ ಸ್ವಾಮಿ ದೇಗುಲ ಕೊಪ್ಪ ತಾಲೂಕಿಗೂ, ಗಂಗಾ ವಿಶ್ವೇಶ್ವರ ದೇಗುಲ ಶೃಂಗೇರಿ ತಾಲೂಕಿಗೂ ಸೇರುತ್ತೆ ಅನ್ನೋದು ವಿಶೇಷ. ಇನ್ನು ದುರ್ಗಾ ಪರಮೇಶ್ವರಿ ಗುಡಿ ಬಾಲಚಂದ್ರ ರಾಯರ ಕುಟುಂಬದ ದೇವಿ, ಅವರ ಮನೆಯ ಆವರಣದೊಳಗೇನೆ ಇದೆ. ಆದರೆ ಹೊರಗಿನವರು ಕೂಡ ಬಂದು ಮದುವೆ ಸಲುವಾಗಿ ವಿಶೇಷವಾಗಿ ಹರಕೆ ಹೊತ್ಕೋತಾರೆ. ನವರಾತ್ರಿ 10 ದಿನ ಮಾತ್ರ ನಾವು ಇಲ್ಲಿ ಬಾಗಿಲು ತೆಗಿತೀವಿ ವಿಶೇಷವಾಗಿ. ಬೇರೆ ದಿನ ಆ ಕಡೆ ಬಾಗಿಲಿಲ್ಲ.
ಅದೇನು ವಿಶೇಷತೆ ಅಂತ ಹೇಳಿದ್ರೆ ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಡೈರೆಕ್ಟಾಗಿ ನೋಡ್ಬಾರ್ದು. ಅದನ್ನು ಎದುರಿಸುವ ಶಕ್ತಿ ಮನುಷ್ಯನಲ್ಲಿ ಇರುವುದಿಲ್ಲ. ಹಾಗಾದ್ರಿಂದ ನವರಾತ್ರಿ ಮಾತ್ರ ವಿಶೇಷವಾಗಿ ಪೂಜೆ ಮಾಡಿ ಕುಂಕುಮಾರ್ಚನೆಯಿಂದ ಕೋಪವನ್ನು ಸ್ವಲ್ಪ ಅದನ್ನು ತಣ್ಣಗೆ ಮಾಡಿಬಿಟ್ಟು ಅವತ್ತು ದರ್ಶನ ಕೊಡ್ತೀವಿ 10 ದಿನ. ಬೇರೆ ದಿವಸದಲ್ಲಿ ಆ ಕಡೆ ಬಾಗಿಲಿದೆ, ಅದರಿಂದ ನೋಡಿ ಅಲ್ಲಿಂದ ಒಂದು ದಿನ ಪೂಜೆ ಮಾಡಿ. ಬೇರೆ ದಿನಗಳಲ್ಲಿ ನಾವಿಲ್ಲಿ ಭಾಗವಹಿಸಿ ಒಳಗಡೆ ಪೂಜೆ ಮಾಡ್ಕೊಂಡು ನಿತ್ಯ ಪೂಜೆ ಇರುತ್ತೆ. ನಿತ್ಯ ಪೂಜೆ, ಪ್ರತಿ ದಿವಸ ಪೂಜೆ ಇರುತ್ತೆ. ಮದುವೆ ಆಗದವರು ಜಾತ್ರೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನಗಳಿಗೆ. ನಾವು ಯಾರ್ಯಾರು ಪೂಜೆ ಮಾಡ್ಕೊಟ್ಟಿದ್ವಿ ಅವರಿಗೆ ಮದುವೆ ಆಗಿದೆ. ಈಗ ಯಾವುದೇ ದಿನ ಬಂದು ಹರಕೆ ಕೊಡ್ಬೋದು, ಅದರ ಕೊಡ್ಬೋದು. ಆದ್ರೆ ಪ್ರಸಾದ ಕೊಡ್ತೀವಿ. ದರ್ಶನ ಇರೋದಿಲ್ಲ, ಪ್ರಸಾದ ಇರೋದಿಲ್ಲ. ಮಂಗಳಾರತಿ ಹೊರಗಡೆ ಕೊಡ್ತೀವಿ, ಪ್ರಸಾದ ಆಮೇಲೆ ಪ್ರಸಾದ ಕೊಡ್ತೀವಿ, ಪ್ರತಿಯೊಂದು ಕೊಡ್ತೀವಿ. ಆದ್ರೆ ಅವರು ನೆಕ್ಸ್ಟ್ ನವರಾತ್ರಿಗೆ ಬಂದ್ಬಿಡ್ತಾರೆ. ಸಮಸ್ಯೆ ಬಗೆಹರಿದೆ, ನಂಗೆ ಏನೋ ಅನುಕೂಲ ಆಯ್ತು, ನಂಗೆ ಇದಾಯ್ತು. ಈ ಅಗ್ರಹಾರದಲ್ಲಿ ಆಡಿ ಬೆಳೆದಿರುವಂತಹ ಕಿರಿಯ ಕುಡಿಯನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹಿಮಾಂಶು ಅಂತ. ಹಿಮಾಂಶು. ನಾವು ಇರೋದು ಇಲ್ಲಿ ಉತ್ಮೇಶ್ವರ ಅಂತ ಅಲ್ಲಿ. ಸೊ ಆಗಾಗ ಇಲ್ಲಿ ಬಂದು ಹೋಗ್ತಾ ಇರ್ತೀವಿ, ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ಇದೆ, ಫೌಂಡೇಶನ್ ಇದೆ ನೋಡಿ. ತುಂಬಾ ಹಿಂದೆ ಇಲ್ಲೆಲ್ಲ ಮನೆಗಳಿತ್ತಂತೆ. ಇಲ್ಲಿ ಪುರೋಹಿತರು ಮನೆ ಆಗ್ಲಿ, ಆಮೇಲೆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಪುರೋಹಿತರು, ಆಮೇಲೆ ನಮ್ಮ ಫ್ಯಾಮಿಲಿಯ ಮೂಲ ಪುರುಷರು ಎಲ್ಲ ಇಲ್ಲೇ ಇದ್ದಿದ್ದಂತೆ. ಆಮೇಲೆ ಇಲ್ಲಿ ಒಳಗೆ ಮನೆ ಒಳಗೆ ಕೂಡ ಸುಮಾರು ಮನೆಗಳಿವೆ. ಸೊ ಅಲ್ಲೇ ಇದ್ರಂತೆ. ನೋಡಿ ಉಪ್ಪರಿಗೆ ಎಷ್ಟು ಚೆನ್ನಾಗಿದೆ, ಮರದ್ದು ಕಟ್ಟಿದ್ದಾರೆ ಅವಾಗಿನ ಕಾಲದಲ್ಲಿ. ಹೌದು. ಎಷ್ಟು ವರ್ಷ ಹಳೆದಿರ್ಬಹುದು ಇದು? ಇದು ಒಂದು 600-700 ವರ್ಷ ಹಳೆದಿರ್ಬೋದು. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಸ್ವಲ್ಪ ಆಟ ಆಡ್ತಿದ್ವಿ. ಈಗ ಹೋಗ್ಲಿಕ್ಕೆ ಭಯ ಆಗುತ್ತೆ. ಈಗ ಹೋಗ್ಲಿಕ್ಕೆ ಭಯ ಆಗುತ್ತೆ. ಮತ್ತೆ ಕಂಡಿ ಉಂಟು. ಇಷ್ಟು ದಪ್ಪ ಮಣ್ಣಿದೆ ಸ್ಲ್ಯಾಬ್ ಮೇಲೆ, ಅದೇ ಮೇಲ್ಗಡೆ ಮರದ ಹಾಸಿಗೆ ಹಾಕಿ ಇಷ್ಟು ದಪ್ಪ ಮಣ್ಣು ಹಾಕಿರೋದು. ಅವಾಗ ತುಂಬಾ ಒಳ್ಳೆ ಮರ ಯೂಸ್ ಮಾಡ್ತಿದ್ವಿ, ಇವಾಗಿನ ತರ ಅಕೇಶಿಯಾ ಅಥವಾ ರಿಫೈಂಡ್ ವುಡ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಹಂಗಾಗಿ ತಡ್ಕೊಳ್ತೀವಿ. ಅದೇ 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 ಬಾ ನೋಡಿ ಹೇಗೆ ಉಂಟು. ಈಗ ನಿಮಗೆ ಈಗ ಇದ್ರ ಜೀರ್ಣೋದ್ಧಾರ ಮಾಡಬೇಕು ಆ ಥರ ಕುಟುಂಬದವರೆಲ್ಲ ಸೇರಿ ವರ್ಷಕ್ಕೆ ಒಂದ್ಸತಿ ಸೇರ್ಕೊಳ್ಳೋದು ಆ ಥರ ಏನಾದ್ರು ಮಾಡ್ತೀರಾ ಹಬ್ಬದಲ್ಲಿ? ನಮ್ಗೆ ಅಂದ್ರೆ ನಮ್ಮ ಮೂಲ ಅಗ್ರಹಾರ ಆದ್ರಿಂದ ಒಂದ್ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡೋಣ ಅದಕ್ಕೋಸ್ಕರ ಒಂದು ಟ್ರಸ್ಟ್ ಎಲ್ಲ ಮಾಡಿದೀವಿ. ಇನ್ನು ಇಂಪ್ರೂವ್ ಮಾಡ್ಬೇಕು.